ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹಿತ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀವಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾವು ಊರಿಂದ ಬಂದ ಮೊದಲನೇ ದಿನದ ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ಈ ತರ ಹೂಗಳನ್ನ ತೋರಿಸಿ ತುಂಬಾ ದಿನ ಆಗಿತ್ತಲ್ವಾ, ತುಂಬಾ ದಿನಕ್ಕೆ 2 ತಿಂಗಳೇ ಆಗಿತ್ತು ಸ್ನೇಹಿತರೆ. ನಮ್ಮ ಗಿಡದಲ್ಲಿ ಎಷ್ಟು ಮುದ್ದಾಗಿ ಹೂಗಳು ಅರಳಿದೆ ನೋಡಿ, ತುಂಬಾನೇ ಚೆನ್ನಾಗಾಗಿದೆ ಸ್ನೇಹಿತರೆ. ಗುಲಾಬಿ ಹೂಗಳು ಹಾಗೇನೆ ದಾಸವಾಳದ ಹೂಗಳು ಕಡಿಮೆ ಆಗಿದೆ, ಯಾಕಂದ್ರೆ ಕಟ್ ಮಾಡ್ಬೇಕಾಗಿತ್ತು ಗಿಡಗಳೆಲ್ಲ. ಹಾಗಾಗಿ ಒಂದೊಂದೇ ಹೂಗಳು, ಆದ್ರೆ ಗುಲಾಬಿ ಮಾತ್ರ ಪಿಂಕ್ ಮಾತ್ರ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ಸ್ನೇಹಿತರೆ. ನಂತರ ಊರಿಂದ ಬಂದಿದ ನಂತರದಲ್ಲಿ ಸ್ನೇಹಿತರೆ ಮೊದಲನೇ ದಿನನೇ ಫಸ್ಟ್ ನಮ್ಗೆ ಸ್ವಲ್ಪ ಟೀ ಕಾಫಿ ಏನಾದ್ರೂ ಮಾಡ್ಕೊಳ್ಬೇಕಂದ್ರೆ ಎಲ್ಲ ಸ್ಟವ್ನೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಇದನ್ನ ಮಾಡೇನೆ ನಾವು ಮಾಡ್ಬೇಕಲ್ವಾ. ಹಾಗಾಗಿ ನನ್ಗೇನ ಹಾಗೇನೆ ಸ್ನೇಹಿತರೆ, ಯಾಕಂದ್ರೆ ತುಂಬಾ ದಿನಗಳು ಬಿಟ್ಟು ಹೋಗಿರ್ತೀವಿ ಈ ಮನೆ. ಹಾಗಾಗಿ ಸ್ನೇಹಿತರೆ ಗಂಡ್ ಮಕ್ಳು ಇರ್ತಾರೆ ಪಾಪ, ಅವ್ರು ಅಷ್ಟೆಲ್ಲ ಎಲ್ಲಿ ಇದನ್ನ ಮಾಡ್ಕೊಳ್ತಾರೆ. ಆದ್ರೂ ನನ್ನ ಮಕ್ಳು ನಮ್ಮ ಯಜಮಾನ್ರು ಚೆನ್ನಾಗಿ ಇಟ್ಕೊಂಡಿದ್ರು ಸ್ನೇಹಿತರೆ. ನಂತರ ಇಲ್ಲಿ ಒಂದ್ ಕಡೆ ಹಾಲ್ ಇಟ್ಟಿದ್ದೀನಿ ಸ್ನೇಹಿತರೆ, ಮತ್ತೊಂದ್ ಕಡೆ ಡಿಕಾಕ್ಷನ್ ನನಗೋಸ್ಕರ ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೀನಿ ನೋಡಿ. ಯಜಮಾನ್ರಿಗೆ ಅವ್ರಿಗೆ ಒಂದ್ ಸ್ವಲ್ಪ ಕಾಫಿ ಹಾಕೊಟ್ಟು ನನಗೆ ಡಿಕಾಕ್ಷನ್ ಕಾಫಿ ಸ್ನೇಹಿತರೆ. ನಂತರ ಟಿಫನ್ ಮಾಡೋದಕ್ಕೆ ಅಂತಂದ್ರೆ ಟಿಫನ್ ಏನು ಮಾಡ್ಬೇಡ, ಇಡ್ಲಿ ತಗೊಂಡ್ ಬರ್ತೀನಿ ಅಂತೇಳಿ ಇಡ್ಲಿ ತಗೊಂಡ್ ಬಂದಿದ್ರು. ಆದ್ರೂ ಹೋಟ್ಲಲ್ಲಿ ತಗೊಂಡ್ ಬಂದಿದ್ದು ಅದೆಷ್ಟು ಹೊಟ್ಟೆ ತುಂಬಿರುತ್ತೆ ಹೇಳಿ. ಹಾಗೇನೆ ಇನ್ನೊಂದೇನಂದ್ರೆ ಸೋಡಾ ಎಲ್ಲ ಹೆಚ್ಚಿಗೆ ಹಾಕಿರ್ತಾರಲ್ವಾ, ಅಷ್ಟು ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಮತ್ತೆ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡ್ಬೇಕಲ್ವಾ ಅಡುಗೆ ಅಂತ ಹೇಳ್ಬಿಟ್ಟು ಮಾಡೋಣ ಅಂತೇಳಿ ಇಲ್ಲಿ ಮಾಡ್ತಾ ಇದೀನಿ. ತರಕಾರಿ ಏನು ಇರ್ಲಿಲ್ಲ ಸ್ನೇಹಿತರೆ, ಹಸಿಮೆಣಸಿಕಾಯಿ ಟೊಮೊಟೊ ಒಂದು ಅಷ್ಟು ಬಿಟ್ರೆ ಬೇರೆ ಏನು ತರಕಾರಿಗಳು ಏನು ಇರ್ಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದ್ದಿದ್ರಲ್ಲೇ ಅಡುಗೆ ಮಾಡೋಣ ಅಂತೇಳಿ 1 ಕಪ್ ಅಷ್ಟು ತೊಗರಿ ಬೇಳೆಯನ್ನು ತಗೊಂಡು 1 2ರಿಂದ 3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ 1 2 ಟೊಮೊಟೊ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಗೆಡ್ಡೆ ಈರುಳ್ಳಿ, ಸ್ವಲ್ಪ ಖಾರದ ಪುಡಿ, ಸಾಂಬಾರ್ ಪುಡಿ ಬೇಕಂದ್ರೆ ನೀವು ಹಾಕೊಳ್ಬೋದು. ಹಸಿಮೆಣಸಿಕಾಯಿ ಖಾರದ ಪುಡಿ ಎರಡನ್ನೂ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದೇ ಇದನ್ನ ಹಾಕೊಂಡಿದ್ದೀನಿ ಸ್ನೇಹಿತರೆ, ಖಾರದ ಪುಡಿನ. ಹಸಿಮೆಣಸಿಕಾಯಿ 1 2 ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ನಂತರದಲ್ಲಿ ಸ್ವಲ್ಪ ಉಪ್ಪು ಎಲ್ಲದನ್ನು ಹಾಕೊಂಡು ಹುಣಸೆ ಹಣ್ಣು ಸ್ನೇಹಿತರೆ, ಮೇನ್ ಈ ಸಾಂಬಾರಿಗೆ ಬಂದ್ಬಿಟ್ಟು ಹುಣಸೆ ಹಣ್ಣು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಆದ್ರೆ ನಾನು ಇಲ್ಲಿ ಹಾಕಿಲ್ಲ ಸ್ನೇಹಿತರೆ. ಹಾಕೊಳ್ಳಿ ನೀವು, ಮೇಲ್ಗಡೆಯಿಂದ ಸಾಂಬಾರು ಕುದೀತಾ ಇರುತ್ತಲ್ಲ ಅವಾಗ ಸ್ವಲ್ಪ ಹುಣಸೆ ಹುಳಿ ಬಿತ್ತಂದ್ರೆ ಅದು ಉಪ್ಪು ಹುಳಿ ಖಾರ ಎಲ್ಲ ಮಿಶ್ರಣವಾಗಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಬಂದ್ಬಿಟ್ಟು ತೆಂಗಿನಕಾಯಿ ಹಾಕೊಂಡಿದೀನಿ. ಈಗ ಖಾರದ ಪುಡಿಯನ್ನ ಹಾಕೊಳ್ತಾ ಇದೀನಿ ಸ್ನೇಹಿತರೆ. ಈ ಸಾಂಬಾರ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಾನು ಇದ್ದಾಗ ಒಬ್ರು ಅಕ್ಕ ಮಾಡ್ತಾ ಇದ್ರು, ಪರಿಚಯ ಇರೋರು. ಅವ್ರು ಜಾಸ್ತಿ ಇದೇ ತರ ಮಾಡೋದು ಸ್ನೇಹಿತರೆ, ತುಂಬಾ ಚೆನ್ನಾಗಿರ್ತಿತ್ತು. ನಾನೇನು ಟೇಸ್ಟ್ ಏನು ಇದು ಮಾಡಿರ್ಲಿಲ್ಲ, ಆದ್ರೆ ಅವ್ರು ಮಾಡ್ತಾ ಇದ್ರಲ್ಲ ನೋಡ್ತಾ ಇರ್ತಿದ್ದೆ ಸ್ನೇಹಿತರೆ. ಹಾಗಾಗಿ ನಾನು ಇವಾಗ ಯಾವಾಗಾದ್ರೂ ಒಂದೊಂದ್ಸಲ ತರಕಾರಿ ಏನು ಇಲ್ಲ ಅಂದಾಗ ಈ ತರ ಮಾಡ್ಬಿಡ್ತೀನಿ. ನನ್ನ ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಸಾಂಬಾರ್ ಬಂದು. ಹಾಗಾಗಿ ಹಾಗೇನೆ ಸ್ವಲ್ಪ ಖಾರದ ಪುಡಿ, ಸಾಂಬಾರ್ ಪುಡಿ, ಅರಿಶಿನ ಪುಡಿ, ಜೀರಿಗೆ ಇದೆಲ್ಲದನ್ನು ಸ್ವಲ್ಪ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನಾವು 1 2ರಿಂದ 3 ವಿಸಿಲ್ ಮಾಡಿಸ್ಕೊಂಡ್ವಿ ಅಂದ್ರೆ ಸಾಂಬಾರ್ ಸೂಪರ್ ಆಗಿರುತ್ತೆ. ಹಾಗೇನೆ ಇದು ಗಟ್ಟಿಗೆ ಮಾಡ್ಕೊಂಡ್ರೆ ಹೋಟ್ಲಲ್ಲೆಲ್ಲ ದಾಲ್ ಕೊಡ್ತಾರಲ್ವಾ ಸ್ನೇಹಿತರೆ, ಆ ತರನೇ ಸೇಮ್ ಬರುತ್ತೆ ಸ್ನೇಹಿತರೆ ಟೇಸ್ಟ್ ಬಂದ್ಬಿಟ್ಟು. ನಾವಿಲ್ಲಿ ಸ್ವಲ್ಪ ಮುದ್ದೆಗೆಲ್ಲ ಬೇಕಿತ್ತಲ್ವಾ, ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ತಾ ಇದ್ದೀನಿ ಅಷ್ಟೇನೆ ಸ್ನೇಹಿತರೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೇನ್ ಇದಕ್ಕೆ ಜೀರಿಗೆನೋ ಹುಣಸೆ ಹಣ್ಣು ಸ್ನೇಹಿತರೆ. ಹಾಗೇನೆ ಸ್ವಲ್ಪ ಬೆಲ್ಲ ಹಾಕೊಂಡ್ರು ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಅಂದ್ರೆ ಮಾತ್ರ ಸ್ವಲ್ಪ ಹಾಕೊಳ್ಬೇಕು, ಮುದ್ದೆ ಜೊತೆಗೆ ಅಂದ್ರೆ ಅಷ್ಟು ಸ್ವಲ್ಪ ಸಿಹಿ ಸಿಹಿ ಅನ್ನಿಸ್ತಾ ಇರುತ್ತೆ ನಮ್ಗೆ. ಇವ್ರಿಗೆ ಅಂದ್ರೆ ಖಾರ ಹೆಚ್ಚಿಗೆ ಬೇಕಲ್ಲ ಸಾಂಬಾರ್ಗೆ ಸ್ನೇಹಿತರೆ. ಸಾಂಬಾರು ರೆಡಿ ಆಯ್ತು, ಇಲ್ಲಿ ಒಗ್ಗರಣೆ ಯಾಕಂದ್ರೆ ಮಳೆ ಬರ್ತಾ ಇದೆ. ಹಾಗಾಗಿ ಊರಿಂದ ಬೇರೆ ಬಂದಿರುವಂಥದ್ದು, ಅಲ್ಲೇ ನೀರು ಇಲ್ಲೇ ನೀರಿಗೂ ವ್ಯತ್ಯಾಸ ಆಗ್ಬಿಟ್ಟು ನೆಗಡೆ ಏನಾದರೂ ಆಗ್ಬಿಟ್ರೆ ಕಷ್ಟ. ಹಾಗಾಗಿ ಇಲ್ಲೂ ಮಳೆ ಬರ್ತಾನೇ ಇದೆ ಸ್ನೇಹಿತರೆ. ಸ್ವಲ್ಪ ಬೆಳ್ಳುಳ್ಳಿ ಬಂದ್ಬಿಟ್ಟು ಒಳ್ಳೆ ಉಷ್ಣಾಂಶ ಇರುವಂಥದ್ದಲ್ಲ, ಹಾಗಾಗಿ ಬೆಳ್ಳುಳ್ಳಿ ಒಗ್ಗರಣೆನೇ ಕೊಡ್ತಾಯಿದ್ದೀನಿ. ದಾಲಿಗೆ ಬಂದ್ಬಿಟ್ಟು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈಗ ಇದು ದಾಲನ್ನ ಸೇರಿಸ್ಕೊಳ್ಳೋಣ ನೋಡಿ. ರೀತಿಯಾಗಿದೆ ಸ್ನೇಹಿತರೆ. ಸ್ವಲ್ಪ ನಮಗೆ ಅನ್ನಕ್ಕೆ ಮುದ್ದೆಗೆ ಎರಡಕ್ಕೂ ಬೇಕಲ್ಲ, ಹಾಗಾಗಿ ನೋಡಿ ಫುಲ್ ಆಗಿಬಿಡ್ತು ಸ್ನೇಹಿತರೆ. ಇರಲಿ, ಸ್ವಲ್ಪ ಒಂದು ಇದಕ್ಕೆ ತೆಕ್ಕೊಳ್ತೀನಿ. ಸ್ವಲ್ಪ ತೆಳುವಾಗೇ ಆಗಿದೆ, ಪೂರ್ತಿ ತೆಳುವೇನಲ್ಲ, ಸ್ವಲ್ಪ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ಅನ್ನಕ್ಕೂ ಬೇಕಲ್ವಾ, ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಅದನ್ನೆಲ್ಲ ಇದು ಮಾಡೋ ಟೈಮಿಗೆ ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ ಅಷ್ಟೇ.
ಕರೆಕ್ಟಾಗಿದೆ ಸ್ನೇಹಿತರೆ. ಎಲ್ಲ ಉಪ್ಪು ಖಾರ ಎಲ್ಲದನ್ನು. ಬೇಕಂದರೆ ಒಂದು ಸ್ವಲ್ಪ ಹುಳಿ ಬೇಕಂದರೆ ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಒಂದು ತುಣುಕಷ್ಟು ಬೆಲ್ಲ ಬೇಕಂದ್ರೂ ಹಾಕ್ಕೊಳ್ಬೋದು, ಇನ್ನೂ ಸಾಂಬಾರು ರುಚಿಯಾಗಿ ಬರುತ್ತೆ. ಆದರೆ ನಾನು ಇಲ್ಲಿ ಅದೇನೂ ಹಾಕ್ಕೊಳ್ತಾ ಇಲ್ಲ, ಟೊಮೊಟೊನೇ ಹಾಕ್ಕೊಂಡಿದ್ನಲ್ವ, ಹಾಗಾಗಿ ನೋಡಿ ಈ ರೀತಿಯಾಗಿದೆ. ಸ್ವಲ್ಪ ಅನ್ನ ಮುದ್ದೆಗೆ ಎರಡಕ್ಕೂ ಬೇಕಲ್ವ, ಹಾಗಾಗಿ ಸ್ನೇಹಿತರೆ ಈಗ ಮುದ್ದೆನೂ ರೆಡಿ ಮಾಡ್ಕೊಂಬಿಡೋಣ. ಈಗ ಬಿಸಿ ಬಿಸಿ ಸಾಂಬಾರು ಮುದ್ದೆ ಹಾಕ್ಕೊಂಡು ಅನ್ನ ಊಟ ಮಾಡಿದರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಬಿಸಿ ಬಿಸಿ ಮುದ್ದೆ, ರಾಗಿ ಮುದ್ದೆ ರೆಡಿ ಆಗ್ತಾಯಿದೆ ಸ್ನೇಹಿತರೆ. ನೋಡಿ ಹಿಟ್ಟು ಹಾಕ್ತಾಯಿದ್ದೀನಿ. ನಮಗೇನು ಗೊತ್ತಾ ಸ್ನೇಹಿತರೆ, ನಮಗೆ ಸ್ವಲ್ಪ ನುಚ್ಚಕ್ಕಿ ಹಾಕಿ ಮಾಡಿದ ಮುದ್ದೆ ತುಂಬ ಇಷ್ಟ ಆಗುತ್ತೆ. ಇದು ನುಚ್ಚಾಕ್ದಾಗ ಹಾಗೆ ಹಚ್ಚರಾಗಿ ಇಟ್ಟು ಮಾಡೋದು ಅಂದರೆ ಇಷ್ಟನೇ ಆಗಲ್ಲ. ಮುಂಚೆ ನಾವು ಚಿಕ್ಕವರಿದ್ದಾಗಿಂದ ಊಟ ಮಾಡಿರೋದು ಅದೇನೇ, ನಮ್ಮ ತುಮಕೂರು ಸ್ಟೈಲ್ ಮುದ್ದೆ. ಆದರೆ ಇವಾಗ ಈ ಥರ ಮುದ್ದೆ ಊಟ ಮಾಡಿಬಿಟ್ಟು ಅದೇ ಇಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ಸ್ನೇಹಿತರೆ. ನಾವು ಏನೇ ತಿಂದರೂ ನಮ್ಮ ರಾಗಿ ಮುದ್ದೆ ಬಸ್ಸಾರಿಗಿದ್ದಷ್ಟು ಇದು ಯಾವ ಊಟಕ್ಕೂ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೆ, ಈಗ ಸದ್ಯಕ್ಕೆ ಊರಿಂದ ಬಂದು ಅವೆಲ್ಲ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ದಾಲ್ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈಗ ರೆಡಿ ಆಗುತ್ತೆ ಸ್ನೇಹಿತರೆ ಮುದ್ದೆ. ರಾಗಿ ಮುದ್ದೆ ಸ್ನೇಹಿತರೆ ನೋಡಿ ಹೊಗೆ ಬರ್ತಾ ಇದೆ. ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗಿದೆ. ಇದನ್ನು ಉಣ್ಣುಗಟ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಬೇಳೆ ಸಾಂಬಾರು ಸ್ನೇಹಿತರೆ, ಸ್ವಲ್ಪ ಈರುಳ್ಳಿ. ಊಟ ರೆಡಿಯಾಗಿದೆ, ಊಟ ಮಾಡೋಣ ಬನ್ನಿ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಬೇಕಾಗಿತ್ತು. ಊರಿಂದ ಬಂದಾಗ ತರಕಾರಿದೆಲ್ಲ ಗೊತ್ತೇ ಇರುತ್ತಲ್ವ ಸ್ನೇಹಿತರೆ. ಹಾಗಾಗಿ ಇದ್ದಿದ್ರಲ್ಲೇ ಯಾವ ರೀತಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಅನ್ನೋದಲ್ಲ ಇವತ್ತಿನ ಒಂದು ರೆಸಿಪಿ ಅಷ್ಟೇ ಸ್ನೇಹಿತರೆ. ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿರಿ ಎಲ್ಲ ಊಟ ಮಾಡೋಣ ಸ್ನೇಹಿತರೆ, ಎಲ್ಲರೂ ಬನ್ನಿ. ಇವತ್ತಿನ ಸಿಂಪಲ್ ಆದ ಅಡುಗೆ. ಒಟ್ಟಾರೆ ಏನು ಗೊತ್ತಾ ಸ್ನೇಹಿತರೆ, ಮುದ್ದೆ ಊಟದ ಮುಂದೆ ಯಾವ ಬೇರೆ ಊಟನೂ ನಮಗೆ ಸ್ನೇಹಿತರೆ, ನಮ್ಮ ಮಕ್ಕಳಿಗೂ ಅಷ್ಟೇ ತುಂಬ ಫಸ್ಟ್ ಅವ್ರು ಕೇಳೋದೇ ಮುದ್ದೆ. ಹಾಗಾಗಿ ಮಗನಿಗೆ ಕೊಟ್ಟು ಬಿಡ್ತೀನಿ ಫಸ್ಟಿಗೆ ಊಟ ಮಾಡಲಿ. ಹಲೋ ನನ್ನ ಮುದ್ದೆ ಸ್ನೇಹಿತರೆ, ನಮಸ್ಕಾರ. 2 ತಿಂಗಳಾಗಿದ್ದ ನಂತರದಲ್ಲಿ ನಮ್ಮ ಹೂವಿನ ಗಿಡಗಳು ಹೇಗಿದೆ ನೋಡಿ ಸ್ನೇಹಿತರೆ. ಮಳೆ ಬರ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ ಎಷ್ಟು ಚೆಂದ ಇದೆ. ಪಾರಿಜಾತ ಅಂತೂ ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ ಸ್ನೇಹಿತರೆ. ಹಾಗೆಯೇ ಇದು ನೋಡಿ ಎಷ್ಟು ಚೆಂದ ಬಂದಿದೆ ಒಂದೆಲ್ಗ. ಇದರಲ್ಲಿ ದುಂಡ್ಮಲ್ಲಿಗೆ ಹೂವಿನ ಗಿಡ ಇದೆಯೋ ಇಲ್ಲೋ ಅನ್ನೋ ಥರದಲ್ಲಿ ಆಗಿಬಿಟ್ಟಿದೆ. ಉಳಿದೆಲ್ಲ ಗಿಡಗಳು ಅದನ್ನು ಮುತ್ತಿಗೆ ಹಾಕ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ. ಹಾಗಾಗಿ ತುಂಬೆ ಹೂವಿನ ಗಿಡ, ಹಾಗೆಯೇ ಗುಲಾಬಿಂದು ಪಪ್ಪ ಬಂತ. ಪಪ್ಪ ನೋಡಿ, ಈ ಗಿಡದಲ್ಲಂತೂ ಒಂದು ಮೊಗ್ಗಿಲ್ಲ ಸ್ನೇಹಿತರೆ. ಇದಂತೂ ತುಂಬ ಚೆನ್ನಾಗಿ ಮೊಗ್ಗಾಗಿದೆ. ಹಾಗೆಯೇ ಬಿಸಿಲಿಗೆ ನಮ್ಮ ಕಣಗಿಲೆ ಹೂವಿನ ಗಿಡ ನೋಡಿ ಯಾವ ರೀತಿಯಾಗಿದೆ. ತುಂಬಾ ಎಲ್ಲ ಒಣಗಿದ ಥರ ಆಗಿದೆ ನೋಡಿ. ಇದು ಬಿಳೆ ದಾಸವಾಳದ ಹೂವಿನ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ. ನೋಡಿ ಇಲ್ಲೆಷ್ಟೊಂದು ಮೊಗ್ಗಾಗಿದೆ ನೋಡಿ, ಇಲ್ಲೊಂದು 3 ಮೊಗ್ಗಾಗಿದೆ. ಹಾಗೆ ಈ ಕಡೆ ಇಲ್ಲೆಲ್ಲ ಇದೆ ಚೆಂದ ನೋಡಿ ಆಗಿದೆ ಸ್ನೇಹಿತರೆ. ಇದರಲ್ಲ ಅಷ್ಟೇ ಡೇರೆ ಗಿಡ ಎಲ್ಲಿದೆ ಅಂತಲೇ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ನೋಡಿ ಇದನ್ನು ಯಾವ ರೀತಿಯಾಗಿದೆ. ಇದ್ರ ತುಂಬ ಬಂದ್ಬಿಟ್ಟು ಗೊರ್ಜಿ ಸೊಪ್ಪೆ ಆಗಿದೆ ಸ್ನೇಹಿತರೆ. ಎಷ್ಟು ಚೆಂದ ಇದೆ ಅಲ್ಲ. ಕರಿಬೇವಿನ ಗಿಡಗಳು ನೋಡಿ ಎಲ್ಲ ಕೆಂಪಾಗೋಗಿದೆ ಬಿಸಿಲಿಗೆ. ಇಲ್ಲೂ ಅಷ್ಟೇ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿದೆ ಎಲ್ಲ. ತುಳಸಿ ಮಾತ್ರ ತುಂಬಾ ಚೆನ್ನಾಗಾಗಿದೆ ಸ್ನೇಹಿತರೆ. ಇದು ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ಲ, ತುಂಬಾ ಮುದ್ದಾಗಿದೆ.
2 ತಿಂಗಳ ನಂತರ ನಮ್ಮ ಹೂವಿನ ಗಿಡಗಳು ಈ ರೀತಿಯಾಗಿದೆ ನೋಡಿ. ಇಲ್ಲಿ ನೋಡಿ ಎಲ್ಲೋ ಕಲರ್ದು ಎಷ್ಟು ಚೆಂದ ಆಗಿದೆ, ತುಂಬಾ ಮೊಗ್ಗಾಗಿದೆ ಸ್ನೇಹಿತರೆ. ಪೂರ್ತಿಯಾಗಿ ಅರಳಿದ ಮೇಲೆ ವಿಡಿಯೋ ಮಾಡ್ಕೊಳ್ತೀನಿ. ತೊಗರಿ ಗಿಡ ನೋಡಿ ಎಷ್ಟು ಚೆಂದ ಬಂದಿದೆ, ತುಂಬ ಚೆನ್ನಾಗಾಗಿದೆ. ಈ ಗಿಡನೂ ಅಷ್ಟೇ ಎಲ್ಲ ಕಟ್ ಮಾಡಬೇಕು ಸ್ನೇಹಿತರೆ, ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಮೊಗ್ಗಾಗುತ್ತೆ. ಹಾಗೆಯೇ ಸ್ವಲ್ಪ ಇದೆಲ್ಲ ಆಗಿತ್ತು, ತೆಗ್ದಿದ್ದೀನಿ, ಇದೆಲ್ಲ ಎಷ್ಟು ಬಿಡೋಣ.